ಬಹಳ ಬುದ್ಧಿವಂತ. ಅವನ ವಿಯೆಟ್ನಾಮಲ್ಲಿ ಹುಟ್ಟಿದವನು. ಅವನ ತಂದೆ ಪೂನಾದವನು. ಇಲ್ಲಿಂದ ಅಲ್ಲಿಗೆ ವಲಸೆ ಹೋಗಿದ್ದ. ಅವನ ತಾಯಿ ಆ ಕಡೆ ವಿಯೆಟ್ನಾಮೀಸ್ ಅವಳು. ಅದಕ್ಕೆ ಶೋಭರಾಜ ಅಂತ ಹೆಸರಿಟ್ರು. ಚಾರ್ಲ್ಸ್ ಅಂತ ಅವನು ಕ್ರಿಶ್ಚಿಯನ್ ಆದ, ಚಾರ್ಲ್ಸ್ ಶೋಭರಾಜ ಅಂತ ಹೆಸರಿಟ್ರು. ಎಂಥ ಮರಳು ಮಾತುಗಾರ ಅಂದರೆ ಸುಮಾರು 30-35 ಯುವತಿಯರಿಗೆ ಮೋಸ ಮಾಡಿ ಅವರ ಜೊತೆ ಸಂಬಂಧ ಬೆಳೆಸಿ ಎಲ್ಲ ಥರ. ಅವನು ಈಗ ಧೋಕಾ ಅಂತ ಏನೋ ಬಂದಿತ್ತ, ಲವ್ ಅನ್ನೋದು ಅವನದು ಧ್ಯೇಯ ವಾಕ್ಯ ಅಂತ ಅನ್ಕೊಬಿಡ್ಬೋದು. ಲವ್ ಧೋಕಾ, ಅದ್ರ ಜೊತೆ ಬೇರೆ ಬೇರೆ ಇದು ಮಾಡ್ದ. ಎಲ್ಲ ದೇಶ ಎಂತೆಂಥ ಪೊಲೀಸ್ ಅವರಿಗೆ ಅವನು ಚಳ್ಳೆ ಹಣ್ಣು ತಿನ್ನಿಸ್ತಾ. ನಮ್ಮ ಭಾರತದಲ್ಲಿ ಎಷ್ಟು ಸಲ ಅರೆಸ್ಟ್ ಆದ, ತಪ್ಪಿಸ್ಕೊಂಡು ಹೋದ. ನಾನು IPS ಸೇರಿದಾಗ IPSಗೆ ಅಂತ ಹೋಗೋವಾಗಲೇ ಡೆಲ್ಲಿಯಿಂದ ಅಶೋಕ ಹೋಟೆಲಲ್ಲಿ ಹೋಗಿ, ಅಶೋಕ ಹೋಟೆಲಲ್ಲಿ ಒಂದು ಜ್ಯುವೆಲ್ಲರಿ ಸ್ಟೋರನ್ನ ಲೂಟಿ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡು ನನಗೆ ಹೊಟ್ಟೆ ನೋವು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಿಂದ